ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಿದ್ದಾರೆ, ಕುದುರೆ ವ್ಯಾಪಾರ ಆಂತರಿಕವಾಗಿ ಪಕ್ಷದ ಒಳಗಡೆನೇ ನಡೀತದೆ. ನಮ್ಮ ಕಡೆ ಬನ್ನಿ ಅಂತ ಡಿ ಕೆ ಶಿವಕುಮಾರ್ ಅವರು 50 ಕೋಟಿ, ಒಂದು ಫ್ಲಾಟು, ಒಂದು ಫಾರ್ಚುನರ್ ಕಾರು ಆಫರ್ ಕೊಟ್ಟು ಕರೀತಾ ಇದ್ದಾರೆ. ಈ ಥರದನ್ನು ನಾವು ನೋಡಿರಲಿಲ್ಲ. ಅವರು ವಿರೋಧ ಪಕ್ಷದ ನಾಯಕರಾಗಿರೋದೇ ಈ ಥರ ಮಾತಾಡೋಕ್ಕೆ. ಸರ್, ಈಗ ದಲಿತ ಸಿಎಂ ಯಾಕೆ ಇನ್ನೂ ಕೂಡ ಗಂಭೀರವಾಗಿ ಹೈಕಮಾಂಡ್ ಪರಿಗಣಿಸ್ತಾ ಇಲ್ಲ? ಅದು ಯಾವ ಪ್ರಶ್ನೆ ಈಗ ಈ ಪಕ್ಷದ ಮುಂದೆ ಇಲ್ವಲ್ಲ. ಯಾಕಂದರೆ ಮುಖ್ಯಮಂತ್ರಿಯ ಆಯ್ಕೆ ಆಗಿರೋದ್ರಿಂದ, ಮುಖ್ಯಮಂತ್ರಿ ಸ್ಥಾನ ಕಾರ್ಯನಿರ್ವಹಣೆ ಮಾಡ್ತಾರಿಂದ ಅದ್ಯಾವುದೂ ಇಲ್ಲ. ಆ ಥರ ಸನ್ನಿವೇಶಗಳು ಸೃಷ್ಟಿಯಾದಾಗ ಹೈಕಮಾಂಡ್ ಏನು ಮಾಡಬೇಕು ಅಂತ ಮಾಡುತ್ತೆ. ಈಗೇನು ಆ ಥರ ಏನಿಲ್ಲಲ್ಲ. ಶಾಸಕರ ಸಹಿ ಸಂಗ್ರಹದ ಮೂಲಕ ಅಭಿಪ್ರಾಯ ಮೂಡಿಸುವಂಥ ಪ್ರಯತ್ನ ಇರ್ತಿದೆ. ಅವೆಲ್ಲ ನಮಗೇನು ಗೊತ್ತು, ಆ ಥರದ್ದೇನು ನಮ್ಮ ಗಮನದಲ್ಲಿಲ್ಲ. ನಿಮಗೇನು ಕರೆಯನ್ನು ಬಂದಿಲ್ಲ? ನಿಮ್ಗೆ ಯಾವ್ದು ಕರೆ ಬಂದಿದೆ ಸರ್? ಅಯ್ಯೋ, ನನಗೆ ಯಾರೂ ಕರಿತಾನೆ ಇಲ್ಲ. ಈಗ ಹೇಳಿದ್ರಲ್ಲ ನೀವು 50 ಕೋಟಿ ಫ್ಲಾಟ್ ಏನು ಹೇಳೋದಿಲ್ಲ. ಅವ್ರು ನಮ್ಗೆ ಕೇಳಿ ಯಾರು ಕೇಳಿದ್ರೆ ಕೇಳಿಲ್ಲ. ನಮ್ಮನ್ನ ಯಾರು ಅವರೆಲ್ಲ ಅಗಲ್ಗನ್ಸ್ ಕಾಣ್ತಾ ಇದ್ದಾರೆ. ಏನು ಆಗಲ್ಲ ಬಿಡಿ. ಕಾಂಗ್ರೆಸ್ ವಿಲ್ ಕಂಪ್ಲೀಟ್ ದಿಸ್ ಟರ್ಮ್ 2028 ಸಂಪೂರ್ಣ ಮಾಡಿ 28ಕ್ಕೆ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದಾರಲ್ಲ.